ಆಲ್ಟ್ ಕಂಟ್ರೋಲ್ ಅಂಡ್ ಎಸ್. ಕಂಟ್ರೋಲ್ ಎಸ್ ನಾವು ನೋಡಿದ್ವಿ. ಈ ಆಲ್ಟ್ ಕಂಟ್ರೋಲ್ ಎಸ್ ಇವಾಗ ಇಲ್ಲಿ ಕೇಳಿಲ್ಲ, ಬಟ್ ದೇ ಆಸ್ಕ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸಿ ಐ ಜಸ್ಟ್ ಝೂಮ್ ಇಟ್ ಔಟ್ ಫಾರ್ ಯು. ಸಿ ಹತ್ರ ಇವಾಗ ಒಂದು ಪೇಜ್ ಇಲ್ಲಿದೆ, ಇನ್ನೊಂದು ಪೇಜ್ ಇಲ್ಲಿದೆ. ಇವಾಗ ನಾನು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನೋ ಇದನ್ನು ಟೈಪ್ ಮಾಡಿದ್ದೀನಿ. ಇವಾಗ ಅಲ್ಲಿ ಏನ್ ಟೈಪ್ ಮಾಡಿದ್ದೀನಿ ಅದನ್ನ ನೋಡ್ಕೊಂಡು ನಾನು ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕು, ಸಮ್ವೇರ್ ಹಿಯರ್ ಅಂತ ಅನ್ಕೊಳ್ಳೋಣ, ಇಲ್ಲಿ. ಸೊ ಇವಾಗ ನಂಗೆ ಮೇಲಕ್ಕೆ ಹೋಗ್ಬೇಕು, ಕೆಳಗಡೆ ಬರಬೇಕು, ನಂಗೆ ಅದು ಕಷ್ಟ ಆಗುತ್ತೆ ಹೋಗಿ ಬರೋದಕ್ಕೆ. ಅದಕ್ಕೆ ವಿ ಹ್ಯಾವ್ ದಿಸ್ ಆಪ್ಷನ್ ವಿಚ್ ವಿಲ್ ಡೂ ಲೈಕ್ ಕಂಟ್ರೋಲ್ ಆಲ್ಟ್ ಎಸ್ ಮಾಡಿದ್ರೆ, ಸಿ ದ ಸೇಮ್ ಡಾಕ್ಯುಮೆಂಟ್ ಈ ಸ್ಪ್ಲಿಟ್ ಇಂಟು 2 ಪೀಸಸ್. ಸಿ ಮೇಲ್ಗಡೆ ಡಾಕ್ಯುಮೆಂಟ್ ಮೇಲ್ಗಡೆ ಇರುತ್ತೆ, ಕೆಳಗಡೆ ಇರುತ್ತೆ. ಸೊ ಐ ಕ್ಯಾನ್ ಮೂವ್ ದ ಅಪರ್ ಸೈಡ್ ಆಫ್ ದಿ ಡಾಕ್ಯುಮೆಂಟ್ ಆಲ್ಸೋ, ಐ ಕ್ಯಾನ್ ಮೂವ್ ದ ಲೋವರ್ ಸೈಡ್ ಆಫ್ ದಿ ಡಾಕ್ಯುಮೆಂಟ್ ಆಲ್ಸೋ. ಎರಡೂ ಸೇಮ್ ಡಾಕ್ಯುಮೆಂಟೇ. ಸಿ ಎರಡು ಸೇಮ್ ಡಾಕ್ಯುಮೆಂಟೇ, ನಂಗೆ ಹೆಂಗ್ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಐ ಕ್ಯಾನ್ ಸಿ ಅಂಡ್ ಐ ಕ್ಯಾನ್ ಎಡಿಟ್. ಇವಾಗ ನಾನು ಮೇಲೆ ಏನ್ ಟೈಪ್ ಮಾಡಿದ್ದೀನಿ ಇಲ್ಲಿ, ಅದನ್ನ ಇವಾಗ ಇಲ್ಲಿ ಕೆಳಗಡೆ ಟೈಪ್ ಮಾಡ್ಬೇಕಂದ್ರೆ ಇದನ್ನ ಕೆಳಗಡೆ ಮಾಡ್ಕೊಂತೀನಿ, ಇದನ್ನ ಮೇಲ್ಗಡೆ ಮಾಡ್ಕೊಂತೀನಿ. ಸೊ ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ಏನಿದೆ ಅದನ್ನ ಕಾಣಿಸ್ತಾ ಇದೆ. ಸೊ ಐ ಕ್ಯಾನ್ ಟೈಪ್ ದ ಸೇಮ್ ಥಿಂಗ್. ಇವನ್ ಐ ವಾಂಟ್ ಟು ಝೂಮ್ ಅಂದ್ರೆ ಇದನ್ನ ಝೂಮ್ ಮಾಡ್ಕೊಂಡು ನಾನು ನೀಟಾಗಿ ಮೇಲೆ ಏನಿದೆ ಅದನ್ನ ನೀಟಾಗಿ ಇದನ್ನ ಬೇಕಾದ್ರೆ ಇದನ್ನ ಝೂಮ್ ಮಾಡ್ಕೋಬಹುದು. ಸಿ ಯಾವ್ದನ್ನ ಬೇಕೋ, ಲೈಕ್ ಬೋತ್ ದ ಸೈಡ್ಸ್ ವಿಲ್ ಆಕ್ಟ್ ಆಸ್ ಸಪರೇಟ್ thing entity, but the document is same. So I can type, I can edit both the things, and then I can undo, like fit ಮಾಡಿದ್ರೆ it will become a single page once again. Is it clear, sir?